ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥೆನಾಲ್ ಕಂಪನಿ ವಿರೋಧಿಸಿ ಪ್ರತಿಭಟನೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಎಥೆನಾಲ್ ಕಂಪನಿಯನ್ನ ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ, ದಲಿತ ಸಂಘಟನಾ ಸಮಿತಿ, ಅಹಿಂದ ಸಂಘ ಹಾಗೂ ಹಿರೇಮಲ್ಲಾಪುರ ಸಂಸ್ಥಾ ಗ್ರಾಮಸ್ಥರ ವತಿಯಿಂದ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಎಥೆನಾಲ್ ಕಂಪನಿ ಮುಂದೆ ಪ್ರತಿಭಟನೆ ಅನಿರ್ದಿಷ್ಟ ಅವಧಿ ಮುಷ್ಕರ ಸತ್ಯಾಗ್ರಹ ಧರಣಿಯನ್ನ ಕೈಗೊಂಡಿದ್ದು, ಪ್ರತಿಭಟನೆಯಲ್ಲಿ ಸಂಘಟನೆಯ ನೂರಾರು ಯುವಕರು ಎಥೆನಾಲ್ ಕಂಪನಿಯ ನಿರ್ಮಾಣದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಜೈಕಾರವನ್ನ ಕೂಗಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ್ ಹಾಗೂ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಹಾಲಪ್ಪ ಭಂಡಾರಿ ಅವರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್, NKS TV4 ಲಕ್ಷ್ಮೇಶ್ವರ. ಕಬ್ಬು ಬೆಳೆಗಾರರ ಒಂದು ಹೋರಾಟವನ್ನು ನಿರಂತರ ನಡೆದಿದ್ದು, ಇನ್ನ ಮುಂದೆ ಇದು ಫಸ್ಟ್ ಇನ್ನೇ ಚಾಲನೆ ಒಂದೇ ದಿವಸ. ಇನ್ನ ಮುಂದಿನ ದಿನಮಾನಗಳಲ್ಲಿ ಸುತ್ತಮುತ್ತ ರೈತರುಗಳು ಬಂದು ಇವತ್ತ ತಾವಾಗಿಯೇ ಬಂದ್ ಮಾಡಿಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸುತ್ತಮುತ್ತಲಿನ ಜನಗಳನ್ನ ಕಂಡ್ರೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇದನ್ನ ಕ್ಲೋಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಿ, ಇಲ್ಲಾಂದ್ರೆ ಮುಂದಿನ ಅನಾಹುತಗಳಿಗೆ ನೀವು ಅಧಿಕಾರಿಗಳನ್ನೇ ಜವಾಬ್ದಾರಿ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ದಲಿತ ಸಂಘಟನಾ ರಾಜ್ಯಾಧ್ಯಕ್ಷ. ಎಥೆನಾಲ್ ಫ್ಯಾಕ್ಟರಿ, ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಲೋಪದೋಷದ ಕುರಿತು ನಾವು ಇವತ್ತಿಗೆ ನೀವು ಹೋರಾಟ ಮಾಡ್ತಾ ಇದ್ರೆ ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಾವು ಬಂದಿದ್ದೇವೆ. ದುರದೃಷ್ಟ ಅಂತಂದ್ರೆ ಈ ಒಂದು ಎಥೆನಾಲ್ ಫ್ಯಾಕ್ಟರಿ ವಿರುದ್ಧ ಯಾವ ಅರ್ಜಿ ಕೊಟ್ಟರು ಅರ್ಜಿಗೆ ಅಧಿಕಾರಿಗಳಿಗೆ ಕೇಳಿಸಲ್ಲ. ಸುಮಾರು ಎಷ್ಟು ಅರ್ಜಿ ಕೊಟ್ಟಿರ್ಬೋದು, ಹೊಲ ಬರ್ತಾವ ಬಹಳ ಕೊಟ್ಬಿಟ್ರು ನೋಡ್ರಿ. ಅರ್ಜಿ ಕೊಟ್ಕೊಂಡು ಬೇಸರ ಆಗೈತೆ. ಆ ಅರ್ಜಿಯನ್ನು ಕೊಟ್ಕೊಂಡು ಏನ್ ಮರುದಿವ್ಸ ಅದು ಡಸ್ಟ್ಬಿನ್ ಹೋಗ್ತೈತೇನೋ ಅಂತ ಒಂದು ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣವಾಗ್ಬಿಟ್ಟೈತಿ. ಹಾಗಾಗಿ ಇವತ್ತಿಂದ ಏನಿದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇದೆ, ಇದು ಅನಿರ್ದಿಷ್ಟವಾಗಿ ನಿರಂತರವಾಗಿರ್ತೈತಿ. ಒಂದು ಫ್ಯಾಕ್ಟರಿ ಹೋಗ್ಬೇಕು, ಇಲ್ಲ ಈ ಊರ್ ಹೋಗ್ಬೇಕು, ಅಲ್ಲಿವರೆಗೆ ಹೋರಾಟ ತೆಗಿಯಂಗಿಲ್ಲ. ಏನಂತೀರಪ್ಪ ಎಲ್ರು? ಯಾಕಂತಂದ್ರ ಈ ಒಂದು ಫ್ಯಾಕ್ಟರಿ ಅಂತ ಆಗುವಂತ ಅನಾಹುತಗಳನ್ನ ಯಾರು ಗಮನಿಸ್ತಾರ? ಸ್ಥಳೀಯವಾಗಿ ಇರುವಂತವ್ರಿಗೆ ಗುರುತಾಗತ್ತ. ಫ್ಯಾಕ್ಟರಿ ಬರ್ಬೇಕಂತಂದ್ರ ಅಲ್ಲಿರುವಂತಹ ಸರ್ವೆ ಆಗ್ಬೇಕು, ಇಲ್ಲಿ ಯಾವ ಕಾರಣಕ್ಕೆ ಬರ್ಬೇಕು, ಎಲ್ಲಿಂದ ಬರ್ಬೇಕು, ಇಲ್ಲಿ ಕಬ್ಬಿನ ಮೊಲಾಸಸ್ ಅನ್ನ ತರಬೇಕು, ಎಲ್ಲಿಂದ ತರ್ತಾರೆ ಇವ್ರು, ಯಾವ ಭಾಗಕ್ಕೆ ತರ್ತಾರ? ನಮಗೇನೋ ಇಲ್ಲಿ ಅನಿಸ್ಲಿಕ್ಕತ್ತೈತಿ ಸರ್ಕಾರಕ್ಕೆ ಮಣ್ಣೆರಚಿ ಇದೊಂದು ಫ್ಯಾಕ್ಟರಿಯನ್ನ ಹಾಕಿ ಮುಂದೆ ಏನೋ ಒಂದು ಅನಾಹುತವನ್ನ ಮಾಡುವಂತ ಒಂದು ನಿರ್ಮಾಣ ಇಲ್ಲಿ ಆಗತ್ತನ್ನೋ ಒಂದು ಭಯ ಇಲ್ಲಿ ಜನರಿಗೆ ಆತಂಕ ಕಾಡ್ತಾ ಇದೆ. ಇದೇ ಫ್ಯಾಕ್ಟರಿ ಬರುವಂತ ಹಲವಾರು ರೋಗ ರುಜಿನಗಳು ಬರ್ತಾವ. ಆ ರೋಗ ರುಜಿನಗಳಿಗೆ ಹೊಣೆ ಯಾರು? ಇದೇ ಫ್ಯಾಕ್ಟರಿ ಬರುವುದರಿಂದ ಇಲ್ಲಿ ಪರಿಸರ ಹಾಳಾಗತ್ತ. ಆ ಪರಿಸರ ಹಾಳಾದ್ರೆ ಪರಿಣಾಮ ಬೀರೋರು ಯಾರು? ನೋಡಿ, ಇದೇ ಫ್ಯಾಕ್ಟರಿ ನಡೆದಿತ್ತು ಸುಮಾರು 2 ವರ್ಷದ ಹಿಂದೆ. ಇದೇ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿತ್ತು. ಇದೇ ಫ್ಯಾಕ್ಟರಿ ಅವರು ಸುಮಾರು ಏಕಾಏಕಿ ಒಂದೇ ದಿನದಲ್ಲಿ 30 ರಿಂದ 40 ಬೋರ್ಗಳನ್ನು ಹಾಕ್ಬಿಟ್ರು. ಇದು ಅಕ್ಕಪಕ್ಕದಲ್ಲಿರುವಂತಹ ಎಷ್ಟೋ ಬೋರ್ಗಳು ನೀರು ಹೋಗ್ಬಿಡ್ತು. ಇವತ್ತಿಗೆ ಆ ರೈತನ ಪರಿಸ್ಥಿತಿ ಏನು? ಆ ರೈತನ ಬದುಕು ಹೆಂಗ? ಅದೇ 1 ಎಕರೆ 2 ಎಕರೆ 3 ಎಕರೆ ಮೇಲೆ ಜೀವನ ಮಾಡುವಂತ ರೈತ ಕುಟುಂಬ ಇವತ್ತಿಗೆ ಬೀದಿ ಬರ್ತೈತಿ ಫ್ಯಾಕ್ಟರಿ ಅಂತಂದ್ರ, ಹಾಗಿಂದ ಈ ಫ್ಯಾಕ್ಟರಿ ಇವತ್ತಿಂದ ಇರ್ಲೇಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.